ಇಂದು ಬೈವಡಗಿ ಗ್ರಾಮದಲ್ಲಿ ಶ್ರೀ ಕನಕಮ್ಮದೇವಿ ಜಾತ್ರೆಯ ನಿಮಿತ್ತವಾಗಿ ಮಹಾತಾಯಿ ಯಲ್ಲಮ್ಮ ನಾಟಕೋತ್ಸವವನ್ನು ತಾವೆಲ್ಲರೂ ನಡೆಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೋಟಿ ಕೋಟಿ ಅಭಿನಂದನೆಗಳು. ಹಾಗೂ ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ಪರಮ ಪೂಜ್ಯರು ಹಾಗೂ ಊರಿನ ಗ್ರಾಮದ ಹಿರಿಯರು, ಯುವಕರು, ತಾಯಂದಿರು ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಇಂದು ನಾವೆಲ್ಲರೂ ಈ ಕನಕಮ್ಮ ದೇವಿ ಮಹಾತಾಯಿಯ ಜಾತ್ರಾ ನಿಮಿತ್ತವಾಗಿ ಈ ನಾಟಕವನ್ನ ಯಲ್ಲಮ್ಮ ದೇವಿ ತಾಯಿಯ ನಾಟಕವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಯಾಕ ಇಂಥ ಧಾರ್ಮಿಕ ನಾಟಕಗಳನ್ನ ನಾವು ನಡೆಸಬೇಕು? ಕೇವಲ ಸಾಮಾಜಿಕ ನಾಟಕಗಳು ಅಷ್ಟೇ ಅಲ್ಲ, ಧಾರ್ಮಿಕ ನಮ್ಮ ಸಂಪ್ರದಾಯ ಇದು ನಮ್ಮ ಭಾರತ ಹೇಗಿದೆ ಅಂತಂದ್ರೆ ಹಲವಾರು ಧರ್ಮ, ಜಾತಿ, ಪಂಗಡಗಳು ಒಳಗೊಂಡಂಥದ್ದು ಮತ್ತು ಅಷ್ಟೇ ಧಾರ್ಮಿಕ ಶ್ರೇಷ್ಠತೆಯನ್ನ ಜಗತ್ತಿಗೆ ತೋರಿಸಿಕೊಟ್ಟಂತ ನಮ್ಮ ಭಾರತ ಮಾತೆಯ ಈ ನಾಡು. ಅದನ್ನು ನಾವು ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮ ಧರ್ಮ, ನಮ್ಮ ಪರಂಪರೆ. ಯಾಕಂತಂದ್ರೆ ಒಂದು ಸತಿ ಧರ್ಮ ಈ ಜಗತ್ತಿಗೆ ಹೇಗೆ ಇರಬೇಕು ಇತ್ತು ಅನ್ನೋದಕ್ಕ ನಮ್ಮ ಯಲ್ಲಮ್ಮ ತಾಯಿನೇ ಸಾಕ್ಷಿ. ಇತಿಹಾಸವನ್ನು ನಾವು ಓದಿದಾಗ ನೋಡಿದಾಗ ಅಂತ ಪರಂಪರೆಯನ್ನ ನಾವು ಇಂದು ಮುಂದುವರ್ಸ್ಕೊಂಡು ಹೋಗ್ತಿದೀವಿ. ಬಹಳ ಸಂತೋಷ ಅನಿಸ್ಲಿಕ್ಕತ್ತದ. ಮಾತನಾಡ್ಲಿಕ್ಕೆ ಸಾಕಷ್ಟು ವಿಷಯ ಐತಿ, ಆದ್ರೂ ಸಮಯದ ಅಭಾವ ಐತಿ. ಅದಕ್ಕೆ ನಾವು ಕೆಲವೇ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ಬೈರವಡಗಿ ಗ್ರಾಮ ಹಲವಾರು ಜಾತಿ, ಧರ್ಮ, ಪಂಗಡಗಳನ್ನು ಒಳಗೊಂಡಂತ ಗ್ರಾಮ. ಇಲ್ಲಿ ನಾವು ಆಗ್ಬೇಕಾಗಿರೋದು ಮೊದಲು ಶಿಕ್ಷಣ ಕ್ರಾಂತಿ ಮತ್ತು ಆರೋಗ್ಯ ಎರಡು ಬಹಳ ಮುಖ್ಯ ಇವತ್ತಿನ ಜಮಾನದಲ್ಲಿ. ನಮ್ಮ ಮುಂದಿನ ಭವಿಷ್ಯದ ಮಕ್ಕಳ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಶಿಕ್ಷಣವನ್ನ ಪ್ರತಿ ಮಗುವಿಗೆ ಕೊಡಲೇಬೇಕು. ಅದು ಎಂತ ಶಿಕ್ಷಣವಾಗಿರಬೇಕು ಅಂದ್ರೆ ಮುಂದಿನ ಯುವ ಪೀಳಿಗೆ ಇಡೀ ಜಗತ್ತಿಗೆ ಮಾದರಿ ಆಗ್ಬೇಕು. ಆದ್ರೆ ಒಂದು ನಾವು ಏನ್ ಕಾಡ್ಲಿಕ್ಕತ್ತದ ಅಂತಂದ್ರೆ ನಮ್ಮ ಯುವ ಪೀಳಿಗೆ ಕೆಲವೊಂದಿಷ್ಟು ಒಂದು ಕಡೆ ಬೇರೆ ಹಾದಿಗೆ ಹೋಗುವಂಥದ್ದು ಬಹಳ ಕೊರಗು ಇದೆ. ಯಾಕಂತಂದ್ರೆ ಪ್ರತಿ ತಂದೆ ತಾಯಿಗಳ ಕನಸು ಏನಿರ್ತದಂದ್ರೆ ನಮ್ಮ ಮಕ್ಕಳು ನಮಗಿಂತ ಚೆನ್ನಾಗಿ ಬದುಕಬೇಕು ಈ ಸಮಾಜದಾಗಂತ ಆ ಕನಸು ಇರ್ತೈತಿ. ಆ ಕನಸನ್ನ ಈಡೇರಿಸುವಂತದ್ದು ಮಕ್ಕಳು ಮಾಡಬೇಕು. ಆದ್ರ ಇಡೀ ಜೀವನ ಪೂರ್ತಿ ಕಷ್ಟಪಟ್ಟು ಕೂಲಿ ನಾಲಿನ ಮಾಡಿ ಜೀವನ ಸಾಲ ಸೂಲ ಮಾಡಿ ಮಕ್ಕಳ ಭವಿಷ್ಯಕ್ಕೋಸ್ಕರ ತ್ಯಾಗ ಮಾಡಿರ್ತಾರಲ್ಲ, ಆ ತಂದೆ ತಾಯಿಯ ಕೀರ್ತಿಯನ್ನ ಶಿಖರದ ಎತ್ತರಕ್ಕೆ ಒಯ್ಯುವಂತ ಜವಾಬ್ದಾರಿ ಮಕ್ಕಳದು. ಆದ್ರೆ ಇವತ್ತು ಎಲ್ಲ ಸಮಾಜದಲ್ಲಿ ಒಂದು ಕಡೆ ತಪ್ಪು ಹಾದಿಗೆ ಯುವಕರು ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲರೂ ಏನಪ್ಪಾ ಅಂದ್ರ ಇದು ಹಿರಿಯರ ಮಾರ್ಗದರ್ಶನ ಮತ್ತು ಎಲ್ಲರ ಸಹಕಾರದಿಂದ, ಮಹಿಳೆ ತಾಯಂದಿರ ಸಹಕಾರದಿಂದ ಹಂತವನ್ನ ಆದಷ್ಟು ನಾವು ಒಂದು ಸಾಧ್ಯ ಆದಷ್ಟು ಏನಪ್ಪಾ ಅಂದ್ರ ಅದರಿಂದ ದೂರ ಇಡುವಂತ ವ್ಯವಸ್ಥೆನ ರೂಪಿಸುವಂತದ್ದು ಆಗ್ಬೇಕು. ಯಾಕಂದ್ರೆ ಈ ಮನುಷ್ಯ ಜನ್ಮ ಅನ್ನೋದು ಬಹಳ ಅತ್ಯಮೂಲ್ಯ. ಆ ಭಗವಂತ ಈ ಶರೀರ ಕೊಟ್ಟಿರ್ತಾನ, ಇದಕ್ಕೆ ನಾವು ಎಲ್ಲರೂ ಒಂದು ಕಡೆ ಜೀವನ ಹಾಳು ಮಾಡಿಕೊಳ್ಳುವಂಥದ್ದು ಆಗಬಾರ್ದು. ಅದನ್ನ ಸದುಪಯೋಗ ಪಡಿಸುವಾಗ ಭಗವಂತ ಹೇಗೆ ಕಳಿಸಿರ್ತಾನ ಅಂದ್ರೆ, ನಿನಗೆ ನಾನು ಸೃಷ್ಟಿ ಮಾಡಿ ಕಳಿಸಿರಿ ಈ ಭೂಮಿ ಮ್ಯಾಲ, ನೀನ್ ಅದರ ಯಾವ ರೂಪದಲ್ಲಿ ನೀನು ಈ ಜಗತ್ತಿಗೆ ಕೊಡುಗೆ ಕೊಟ್ಟು ಹೋಗ್ತೀಯಾ ಅಂತ ಕೇಳ್ತಾರ. ಆದ್ರೆ ನಾವು ಹೋಗಿ ಅಲ್ಲಿ ಉತ್ತರ ಕೊಡ್ಬೇಕಲ್ಲ. ಏನಂತ ಉತ್ತರ ಕೊಡ್ಬೇಕು? ಆ ಭಗವಂತನಿಗೆ ನಮಗಿಷ್ಟು ಸುಂದರವಾದಂತಹ ಶರೀರವನ್ನ, ಆರೋಗ್ಯವನ್ನ ಕೊಟ್ಟು ನಮಗ್ ಕಳಿಸ್ಕೊಟ್ಟಿದ್ದಾರ ಆ ಭಗವಂತ. ನಾವು ಎಲ್ಲರೂ ಹೋಗಿ ಎಲ್ಲರೂ ಒಂದು ಕಡೆ ಸಮಾಜದಿಂದ ನಾವು ಎಲ್ಲರೂ ಏನಪ್ಪಾ ಅಂದ್ರ ಬೇರೆ ದಾರಿಗೆ ಹೋಗೋದ್ರಿಂದ ಅದರಿಂದ ಆಗುವಂತ ತಂದೆ ತಾಯಿಗಳಿಗೆ ಸಂಬಂಧ ಆಜುಬಾಜು ಇರುವಂತಹ ಎಲ್ಲಾ ಬಂಧು ಬಳಗಕ್ಕ ಒಂದು ಏನಪ್ಪಾ ಅಂದ್ರ ಬಹಳ ಕೆಟ್ಟ ನೋವ ಸೃಷ್ಟಿ ಆಗುವಂತದ್ದಾಗ್ತದ. ಅದಕ್ಕೆ ಮೊದಲ ಹಂತಗಳನ್ನ ನಾವು ಅದನ್ನ ಬಂದ್ ಮಾಡುವ ವ್ಯವಸ್ಥೆ ಆಗ್ಬೇಕು. ಶಿಕ್ಷಣ ಇವತ್ತು ನಮ್ಮಲ್ಲಿ LKG ಹಿಡ್ಕೊಂಡು
PUC ವರೆಗೂ ಸರ್ಕಾರ ನಮಗ ಯಾವ ಹಳ್ಳಿ ಗ್ರಾಮ ಮಟ್ಟದಲ್ಲೂ ಅವಕಾಶ ಕೊಟ್ಟಿಲ್ಲ. ಅಂತ ಒಂದು ಅವಕಾಶ ಕೊಟ್ಟೈತಿ, ಅದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು. ಯಾಕಂತಂದ್ರ ಇವತ್ತು ಖಾಸಗೀಕರಣ ಶಾಲೆಯಿಂದ ಏನಾಗ್ಲಿಕ್ಕತ್ತದ ಅಂದ್ರೆ ಲಕ್ಷಾಂತರ ರೂಪಾಯಿ ನಮ್ಮ ತಂದೆ ತಾಯಿಗೆ ಪ್ರತಿಷ್ಠೆ ಆಗ್ಬಿಟ್ಟೈತಿ. ನಮ್ಮ ಮಕ್ಕಳನ್ನ ಖಾಸಗಿ ಶಾಲೆಯಲ್ಲಿ ಹಾಕಿದ್ರೆ ನಮ್ಮ ಗೌರವ ಹೆಚ್ಚಾಗ್ತದ. ಎಷ್ಟು ಡೊನೇಷನ್ ಕೊಡ್ತೀರಿ, ಫೀಸ್ ಕಟ್ತೀರಿ ಅಂದ್ರೆ 1 ಲಕ್ಷ ರೂಪಾಯಿ ವರ್ಷಕ್ಕೆ LKG ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಅಲ್ಲರಿ, ನಿಜವಾಗ್ಲೂ ಸರ್ಕಾರ ನಮಗೆ ಅವಕಾಶ ಕೊಟ್ಟೈತಿ. ನಾವು ಎಲ್ಲರೂ ಕೂಡ ಆ ಸರ್ಕಾರಿ ಶಾಲೆಯನ್ನ ನಮ್ಮ ಅಂಗೈಯಲ್ಲಿ ಎತ್ತಿ ಹಿಡಿದಾದ್ರೆ ಅಲ್ಲಿ ಲಕ್ಷ ಕೊಡೋ ಬದಲು ಇಲ್ಲಿ ನಮ್ಮ ಸರ್ಕಾರಿ ಶಾಲೆ ಉಳಿಸ್ಕೊಂಡ್ರೆ ಯಾವ ಬಡ ಮಕ್ಕಳನ್ನು ಆಸ್ತಿ ಕಳ್ಕೊಂಡು ಏನಪ್ಪಾ ಅಂದ್ರೆ ತಂದೆ ತಾಯಿ ಬಡ ಕೂಲಿ ಕಾರ್ಮಿಕ ತಂದೆ ತಾಯಿಗಳು ತಮ್ಮ ಆಸ್ತಿ ಮಾರಿಕೊಂಡು ಶಿಕ್ಷಣ ಕೊಡುವಂತ ವ್ಯವಸ್ಥೆ ಆಗ್ಬಾರ್ದು. ಶಿಕ್ಷಣಕ್ಕಾಗಿ ಆಸ್ತಿ ಮಾಡಬಾರ್ದು. ಮಕ್ಕಳ ಭವಿಷ್ಯಕ್ಕಾಗಿ ದುಡಿದು ಇವತ್ತು ನಾವು ಬೇರೆ ಕಂಟ್ರಿಗಳಲ್ಲಿ ನಾವು ಚೀನಾ ಇಂಗ್ಲೆಂಡ್ ಅನ್ನು ನಾವು ಇವತ್ತಿನ ಗ್ಲೋಬಲೈಸೇಷನ್ ಜಾಗತೀಕರಣದಲ್ಲಿ ನೋಡಿದ್ರೆ ಹೇಗಿದೆ ಅಂತಂದ್ರೆ ಪ್ರತಿ ಮಗುವಿಗೆ ತಂದೆ ತಾಯಿ ಎಷ್ಟು ಒಂದು 14 ವರ್ಷದವರೆಗೂ ಶಿಕ್ಷಣ ಕೊಡ್ತಾರ, ಎಲ್ಲಾ ಜವಾಬ್ದಾರಿ ಹೊತ್ಕೊಂಡು. ಅದರ ಮುಂದಿನ ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ಆ ಪ್ರತಿ ಮಗು ಆ ದೇಶಕ್ಕಾಗಿ ಆಗಿರ್ಬೋದು, ಅವನ ಶಿಕ್ಷಣಕ್ಕಾಗಿ ಆಗಿರ್ಬೋದು, ಪ್ರತಿದಿನ ಪ್ರತಿ 4 ಗಂಟೆ 24 ಗಂಟೆಯಲ್ಲಿ 4 ಗಂಟೆ ಆ ದೇಶಕ್ಕಾಗಿ ಅವನ ಶಿಕ್ಷಣಕ್ಕಾಗಿ ಸ್ವಂತ ಆದಾಯವನ್ನು ಮಾಡಿಕೊಂಡು ಶಿಕ್ಷಣ ಪಡಿಬೇಕು. ಆದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಹೇಗಿದೆ ಅಂತಂದ್ರೆ ನಾವು ಮಕ್ಕಳ ಶಿಕ್ಷಣಗೋಸ್ಕರ ಅರ್ಧ ಆಸ್ತಿ ತೆಗೆದಿಡುವಂತ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಇವುಗಳ ಎಲ್ಲವನ್ನ ನಾವು ಸರಿಪಡಿಸುವಂತ ವ್ಯವಸ್ಥೆ ಆಗಬೇಕು. ಮತ್ತು ಈ ಊರಲ್ಲಿ ಹೇಗಿರ್ಬೇಕು ಅಂದ್ರೆ ಅಭಿವೃದ್ಧಿ ಇಷ್ಟು ವರ್ಷ ಹೇಗಿದೆ, ಏನಿದೆ, ಎಂತ ಇದೆ ಅದು ಎಲ್ಲರೂ ತಾವು ನೋಡ್ಕೊತ ಬಂದ್ರೆ ನಮಗ ಬಹಳ ನೋವು ಏನೈತೆ ಅಂದ್ರೆ ನಮ್ಮ ಗ್ರಾಮದ ಮಹಿಳೆಯರ ಮಾನ ಕಾಪಾಡುವಂಥದ್ದು ನಮ್ಮ ಮೊದಲ ಆದ್ಯತೆ ಆಗ್ಬೇಕು. ಮಹಿಳೆಯರು ಬಹಿರ್ದೆಸೆ ಶೌಚಾಲಯ ಇವತ್ತು ಜಾಗತಿಕ ಮಟ್ಟದಲ್ಲಿ ಜಗತ್ತು ಎಷ್ಟು ಮುಂದುವರೆದೈತಿ ಅಂತಂದ್ರೆ ಅಂತ ಮುಂದುವರೆದ ನಾವು ಕಾಂಪಿಟೇಟಿವ್ ಯುಗದಲ್ಲಿ AI ಟೆಕ್ನಾಲಜಿ ಬಳಸುವಂತ ಜಗತ್ತಲ್ಲಿ ನಾವು ಇವತ್ತು ನಮ್ಮ ತಾಯಿಯಂದ್ರ ಸಹೋದರರ ಮಹಿಳೆಯರ ಏನಪ್ಪಾ ಅಂದ್ರ ಶೌಚಾಲಯದ ಬಗ್ಗೆ ನಾವು ಯಾರನ್ನು ಗಮನ ಕೊಡ್ತಾ ಇಲ್ಲ. ಎಷ್ಟು ನರಕ ಯಾತನೆ ಐತಿ ಇವತ್ರೆ. ನಾವು ಎಲ್ಲೋ ಖರ್ಚು ಮಾಡ್ತೀವಿ, ಎಲ್ಲೋ ಹಾಳು ಮಾಡ್ತೀವಿ. ಯಾಕೆ ನಾವು ಸರ್ಕಾರವನ್ನ ಇಲಾಖೆಗಳನ್ನ ಕಿವಿ ಹಿಂಡುವಂತ ಕೆಲಸ ಮಾಡಂಗಿಲ್ಲ? ಎಲ್ಲಿವರೆಗೂ ನಾವು ಧ್ವನಿ ಎತ್ತಂಗಿಲ್ಲ ಅಲ್ಲಿವರೆಗೂ ಯಾರನ್ನೂ ನಮ್ಮ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಸಾಮಾನ್ಯವಾಗಿ ನೋಡ್ರಿ, ತಾಯಿ ತನ್ನ ಮಗು ಆಟ ಆಡ್ತಿರ್ತೈತೆ ಮನೆಯಲ್ಲಿ, ತನ್ನ ಪಾಡಿಗೆ ಆಟ ಆಡ್ತಿತ್ತಂದ್ರ ಆ ತಾಯಿ ತನ್ನ ಕೆಲಸದಲ್ಲಿ ತಾನು ಮುಳುಗಿ ಬಿಡ್ತಾಳ. ಯಾವಾಗ ಮಗು ತಾನು ಹಸುವಿಗಾಗಿ ಅಳ್ಳಕ್ ಶುರು ಮಾಡ್ತೈತಿ ಅವಾಗ ತಾಯಿ ಬಂದು ಆ ಮಗುವನ್ನ ಅಳುವುದನ್ನ ನಿಲ್ಲಿಸೋಗೋಸ್ಕರ ಆ ಮಗು ಹಸಿದಿದೆ ಅಂತ ಹೇಳಿ ಅವಾಗ ಹಾಲು ಕೊಡಿಸಲಿಕ್ಕೆ ತಾಯಿ ಬರ್ತಾಳೆ. ಮತ್ತೆ ಇನ್ನೂ ಎಷ್ಟು ವರ್ಷ ನಾವು ಹೀಗೇನೆ ನಾವು ಈ ಸಮಾಜದಲ್ಲಿ ಇಷ್ಟು ಒಂದು ತಳಮಟ್ಟದಲ್ಲಿ ಬದುಕೋದು ಜೀವನ ಶೈಲಿ. ಸಾಕಷ್ಟು ಅವಕಾಶಗಳೈತಿ, ಸರ್ಕಾರ ಅವಕಾಶ ಐತಿ, ನಾವು ಬೇಡಿಕೆ ಐತಿ. ಅದು ಏನು ಯಾರ ಪುಕ್ಷಟ ಯಾರ ಅಪ್ಪಂದು ಅಲ್ರಿ. ನಾವು ಪ್ರತಿದಿನ ಸರ್ಕಾರಕ್ಕ ನಮ್ಮ ಮೂಲಭೂತ ಸೌಲಭ್ಯಗಳಿಗೋಸ್ಕರ ತೆರಿಗೆಯನ್ನ ಕಟ್ತೀವಿ. ನಮ್ಮ ಹಣ ನಾವು ದುಡಿದಂತ ಆದಾಯದಲ್ಲಿ ಸರ್ಕಾರಕ್ಕೆ ತೆರಿಗೆ ಎದಕ್ಕೆ ಕಟ್ತೀವಿ ಅಂದ್ರೆ ನಮಗ ಮೂಲಭೂತ ಸೌಲಭ್ಯಗಳು ಬೇಕು, ನಮಗ ಒಳ್ಳೆ ವಸತಿ ಬೇಕು, ನಮಗ ವಿದ್ಯುತ್ ಬೇಕು, ನೀರು ಬೇಕು, ಶೌಚಾಲಯ ಬೇಕು, ರಸ್ತೆ ಬೇಕು. ಇವು ಎಲ್ಲವನ್ನ ಪಡಿಲಿಕ್ಕೆ ನಾವು ಸರ್ಕಾರಕ್ಕ ತೆರಿಗೆ ಕಟ್ತೀವಿ. ಆ ತೆರಿಗೆ ಆದಾಯದಲ್ಲಿ ನಮಗ ಮೂಲಭೂತ ಸೌಲಭ್ಯ ಕೊಡಪ್ಪ ಅಂತ ನಾವು ಕೇಳೋ ಹಕ್ಕು ನಮಗೈತಿ. ನಾವು ಭಿಕ್ಷೆ ಬಿಡೋದಲ್ಲ. ಅದಕ್ಕೆ ನೀವು ಜಾಗೃತ ಆಗ್ಬೇಕು. ಮಹಿಳೆಯರ ಜೊತೆಗೆ ಎಲ್ಲಾ ಹಿರಿಯರು ನಿಂತ್ಕೊಂಡು ಇದಕ್ಕೊಂದು ಮುಕ್ತಿ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಯಾಕಂತಂದ್ರೆ ಇಷ್ಟು ವರ್ಷ, ಈಗ ಸ್ವಾತಂತ್ರ್ಯ ಸಿಕ್ಕು ನಮಗೆ 70-80 ವರ್ಷ ಆಯ್ತು. ಕಾಲ ಬದಲಾಗೈತಿ, ಬಹಳಷ್ಟು ಬದಲಾಗೈತಿ. ಆ ಬದಲಾದ ಜಗತ್ತಿನ ಜೊತೆಗೆ ನಾವು ನಮ್ಮ ಸಂಪ್ರದಾಯನೂ ಬೇಕು, ಧಾರ್ಮಿಕನೂ ಬೇಕು, ಅದರ ಜೊತೆಗೆ ಜೀವನ ಶೈಲಿಯಲ್ಲಿ ನಮಗ ಗೌರವ, ಸಮಾಜದಲ್ಲಿ ಗೌರವ ಬೇಕು. ಅದಕ್ಕೆ ಏನಪ್ಪಾ ಅಂದ್ರ ನಮ್ದು ಇಷ್ಟೇ ಏನಪ್ಪಾ ಅಂದ್ರೆ ಇವತ್ತಿನ ಯುವ ಪೀಳಿಗೆ ಸಮಾಜದಲ್ಲಿ ದಾರಿ ತಪ್ಪಬಾರದು. ಅದಕ್ಕೆ ಹಿರಿಯರು ಎಲ್ಲರ ಮಾರ್ಗದರ್ಶನ ಇರಬೇಕು. ಅದನ್ನ ನಾವು ಆದಷ್ಟು ಏನಪ್ಪಾ ಅಂದ್ರ ಅದನ್ನ ದಮನ ಮಾಡುವಂತಹ ಶಕ್ತಿ ರೂಪವನ್ನ ನಾವು ತಾಳಬೇಕಾಗೈತಿ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಶಿಕ್ಷಣ ಕೊಡ್ರಿ.
ನಮ್ಮ ಸರ್ಕಾರಿ ಶಾಲೆಗಳನ್ನ ನಾವೆಲ್ಲರೂ ಕೂಡ ಅಭಿವೃದ್ಧಿ ಮಾಡೋಣ. ನಾವು ಮೂಲಭೂತ ಸೌಲಭ್ಯಗಳನ್ನು ಕೊಡೋಣ ಸರ್ಕಾರಿ ಶಾಲೆಗೆ. ಇಡೀ ಗ್ರಾಮದಲ್ಲಿ ಪ್ರತಿ ಮನೆಯಿಂದ ಆರ್ಥಿಕ ಸಹಾಯ ನೀಡೋಣ. ಅದನ್ನೇ ಒಂದು ಕಾನ್ವೆಂಟ್ ಶಾಲೆ ರೂಪದಲ್ಲಿ ನಾವು ಬದಲಾವಣೆ ಮಾಡೋಣ. ಎದಿ ಮೇಗಿನ ಅಂಗಿ ಹಿಡಿದು ನಾವು ಕೇಳಬಹುದು, ನಮ್ಮ ಮಕ್ಕಳಿಗೋಸ್ಕರ ನಮಗೆ ಒಳ್ಳೆ ಶಿಕ್ಷಣ ಕೊಡಪ್ಪ ಅಂತ ಕೇಳಕ್ ಅಧಿಕಾರ ಐತಿ. ಯಾವ BO ಇರ್ಲಿ, DDP ಇರ್ಲಿ, ನಾವು ಕೊಡುವಂತ ತೆರಿಗೆ ಹಣದಲ್ಲಿ ನಾವು ನಮಗೆ ಶಿಕ್ಷಣ ಕೊಡಪ್ಪ ಅಂತ ಕೇಳಬಹುದು. ಅದಕ್ಕೆ ಇದನ್ನ ಎಲ್ಲ ಬದಲಾವಣೆಯ ಸೃಷ್ಟಿ ನಿಯಮ ಐತಿ. ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗಬೇಕು. ಆದ್ರೆ ನಮ್ಮ ಧರ್ಮ ಸಂಪ್ರದಾಯ ಏನಿದೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಎಲ್ಲಿ ವಿಜ್ಞಾನ ಮತ್ತು ಸಂಸ್ಕೃತಿ ಇರ್ತೈತಿ ಅಲ್ಲಿ ಜಗತ್ತು ಬೆಳಗತೈತಿ, ಎಲ್ಲಿ ಕೇವಲ ವಿಜ್ಞಾನ ಇರ್ತೈತಿ ಅಲ್ಲಿ ಜಗತ್ತು ವಿನಾಶ ಆಗ್ತೈತಿ. ಅದು ಆಗಿದ್ದು ಹಿಟ್ಲರ್ ಇಂದ. ನಾವು ಏನಪ್ಪಾ ಅಂದ್ರ ಜಗತ್ತಿನ ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ ಎಲ್ಲಿ ನಾವು ಸಂಪ್ರದಾಯ ಮರಿತೀವಿ, ಸಂಸ್ಕೃತಿ ಮರಿತೀವಿ, ಅಲ್ಲಿ ವಿನಾಶ ಆಗ್ತದೆ. ಕೇವಲ ವಿಜ್ಞಾನ ಮಾತ್ರ ಇದ್ರೆ ನಡೆಯಂಗಿಲ್ಲ. ವಿಜ್ಞಾನ ಜೊತೆಗೆ ಸಂಸ್ಕೃತಿನೂ ಬೇಕು, ನಮ್ಮ ಪರಂಪರೆನೂ ಬೇಕು. ಅದರ ಜೊತೆಗೆ ನಾವು ಕಾಪಾಡ್ಕೊಂಡು ಹೋಗೋಣ. ಆದ್ರೆ ಇವತ್ತಿನ ದಿನ ನೋಡ್ರಿ, ನಮ್ಮ ರೈತರು ಇವತ್ತು ಆಕಾಶದತ್ತ ಮುಖ ಮಾಡಿ ನೋಡ್ಲಿಕ್ಕತ್ತೀವಿ. ಪ್ರತಿಯೊಬ್ಬ ರೈತರು ಇವತ್ತು ಭೂಮಿಗೆ ಬೀಜ ಹಾಕಿದಾನೆ. ನಮ್ಮ ರಾಜ್ಯದಲ್ಲಿ 84 ಲಕ್ಷ ಹೆಕ್ಟೇರ್ ಪ್ರದೇಶ ಐತಿ ಭೂಮಿ ಬಿದ್ದು. ಅದರಲ್ಲಿ ಕೇವಲ ಎಷ್ಟಾಗಿದೆ? 23 ಲಕ್ಷ ಹೆಕ್ಟೇರ್ ಭೂಮಿಯನ್ನ ನಾವು ಬಿತ್ತನೆ ಮಾಡಿದೀವಿ. ಯಾಕೆ ಹೇಳ್ರಿ? ಮಳೆ ಇಲ್ಲ. ರೈತ ಆಕಾಶದ ಕಡೆ ನೋಡಕತ್ತಾನ, ಮಳೆ ಇಲ್ಲ. 135 ವರ್ಷಗಳಲ್ಲಿ ಇತಿಹಾಸದಲ್ಲಿ ಅತಿ ಕಡಿಮೆ ಮಳೆ ಆಗಿತ್ತು ಈ ಜೂನ್ ತಿಂಗಳಲ್ಲಿ. 135 ವರ್ಷಗಳಲ್ಲಿ. ಇವತ್ತು ನಾವು ಸರ್ಕಾರವನ್ನ ಕೇಳಕತ್ತೀವಿ. ಈಗ ಆಲ್ರೆಡಿ ನಾವು ಸಭೆಗಳನ್ನ ಮಾಡಕತ್ತೀವಿ. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಸರ್ಕಾರ. ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರಬಹುದು, ಕೋಆಪರೇಟಿವ್ ಬ್ಯಾಂಕ್ ಆಗಿರಬಹುದು, ರೈತನ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಇವತ್ತು ಬೆಳೆ ವಿಮೆಯಲ್ಲಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ಗೋಲ್ಮಾಲ್ ಮಾಡಿ ರೈತರಿಗೆ ಬರುವಂತಹ ಬೆಳೆ ವಿಮೆಯಲ್ಲಿ ಅನ್ಯಾಯ ಮಾಡ್ಲಿಕ್ಕತ್ತಿದಾರ. ಅದನ್ನು ಕೂಡ ಆ ಅಕ್ರಮಗಳನ್ನು ಸರಿಪಡಿಸಬೇಕು ಅಂತ ನಮ್ದಿದೆ. ಇವತ್ತು ಸಂಪೂರ್ಣ ವಿಜಯಪುರ ಜಿಲ್ಲೆ ಬರಗಾಲ ಅಂತ ಘೋಷಣೆ ಆಗ್ಬೇಕು. ಅದನ್ನು ಕೂಡ ನಮ್ಮ ಬೇಡಿಕೆ ಐತಿ. ಅದನ್ನು ಕೂಡ ಹೋರಾಟದ ರೂಪರೇಷೆಯನ್ನ ಇವತ್ತು ನಾವು ರಾಜ್ಯ ನಾಯಕರ ಜೊತೆ ಎಲ್ಲರೂ ಕೂಡಿ ನಾವು ಎಲ್ಲಾ ಸಂಘಟನೆಗಳ ಜೊತೆ ಮಾತಾಡಿಕೊಂಡು ಇಂಥ ಸಂದರ್ಭದಲ್ಲಿ ಯಾಕಂತಂದ್ರ ನಾವು ವಿಚಾರ ಮಾಡಬೇಕು. 135 ವರ್ಷದಲ್ಲಿ ಅತಿ ಕಡಿಮೆ ಮಳೆ ಈ ವರ್ಷ 2026 ಅಂತಂದ್ರೆ ನಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ನಾವೇ ಯೋಚನೆ ಮಾಡಬೇಕು. ಅದ್ರ ಬಗ್ಗೆ ನಾವು ಕುಂತು ವಿಚಾರ ಮಾಡಬೇಕು. ಪ್ರತಿಯೊಬ್ಬ ರೈತನ RTC ಯಲ್ಲಿ ಸಾಲ ಬಹುಶಃ ಇದ್ದಿರುವಂತ ಉತ್ತಾರಿನೇ ಇಲ್ಲ ಈ ನಮ್ಮ ಕರ್ನಾಟಕದಲ್ಲಿ. ಹುಡುಕಿದ್ರ ಎಲ್ಲಾ ಪ್ರತಿಯೊಬ್ಬರ 1 ಎಕರೆ ಎಲ್ಲ 10 ಗುಂಟೆ ಹಿಡ್ಕೊಂಡು 100 ಕೋರಿ ಜಮೀನು ಇದ್ರು ಪ್ರತಿಯೊಬ್ಬ ರೈತನಿಗೂ RTC ಯಲ್ಲಿ ಬೋಜ ಅದೇ ಅದ. ಆ ಬೋಜ ಹೋಗ್ಬೇಕು ಅಂದ್ರೆ ನಾವು ಸರ್ಕಾರವನ್ನ ಕಿವಿ ಹಿಂಡುವಂತ ವ್ಯವಸ್ಥೆ ಆಗ್ಬೇಕು. ಯಾಕಂತಂದ್ರೆ ಸರ್ಕಾರಗಳು ನಾವು ಯಾವ ಬಿಟ್ಟಿ ಭಾಗ್ಯಗಳು ನಾವು ಕೇಳಿಲ್ಲ. 1 ವರ್ಷ ಬೇಕಾದ್ರೆ ಬಿಟ್ಟಿ ಭಾಗ್ಯ ಬಂದ್ ಮಾಡ್ರಿ, ಸಾಲ ಮನ್ನಾ ಮಾಡ್ರಿ, ಸಂಪೂರ್ಣ ಬರಗಾಲ ಘೋಷಣೆ ಮಾಡ್ರಿ. ಬಹಳಷ್ಟು ನಾವು ಅದಕ್ಕೆ ಎಲ್ಲರೂ ನಾವು ಜಾಗೃತ ಆಗಬೇಕು. ಇವತ್ತಿನ ಕಾನೂನು ವಿಷಯಗಳ ತಿಳ್ಕೊಳ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಮ್ಮ ದೇಶಕ್ಕೆ ಇಡೀ ಜಗತ್ತಿನ ಸಂವಿಧಾನವನ್ನ ಅಧ್ಯಯನ ಮಾಡಿ ಒಳ್ಳೆ ಕಾನೂನನ್ನು ನಮಗೆ ಕೊಟ್ಟಿದಾರ, ಒಳ್ಳೆ ಅವಕಾಶಗಳನ್ನು ಕೊಟ್ಟಿದಾರ, ಒಳ್ಳೆ ಹಕ್ಕುಗಳನ್ನ ಕೊಟ್ಟಿದಾರ. ನಮ್ಮ ನಾಡು, ನಮ್ಮ ಊರು, ನಮ್ಮ ಪರಿಸರ ಎಂತ ಧಾರ್ಮಿಕ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡು ನಾವೆಲ್ಲರೂ ಹಿಂದೂ ಇರಬಹುದು, ಮುಸ್ಲಿಂ ಇರಬಹುದು, ಮತ್ತೊಂದು ಯಾವುದೇ ಧರ್ಮ ಇರಬಹುದು, ಜಾತಿ ಇರಬಹುದು. ಇಲ್ಲಿ ನಮಗ ಅದಕ್ಕಿಂತ ಮುಖ್ಯ ಬೇಕಾಗಿರೋದು ಬೈರವಾಡಿಗೆ ಗ್ರಾಮ ಹೇಗಾಗಬೇಕು ಅಂದ್ರ, ಈಗ ಹೆಂಗ ಶಿಕ್ಷಣದಲ್ಲಿ ಕ್ರಾಂತಿ ಐತಿ. ಇಡೀ ನಮ್ಮ ರಾಜ್ಯದಲ್ಲಿ ಇರುವಂತ ಎಲ್ಲಾ ನೌಕರಸ್ಥರಲ್ಲಿ ಶೇಕಡಾವಾರು ಪರಿಗಣನೆ ತಗೊಂಡ್ರೆ ನಾವು ಟಾಪ್ 10 ಆಗದೇವಿ. ಟಾಪ್ 10 ಆಗದೇವಿ ನಾವು ಇಡೀ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳನ್ನ ತಗೊಂಡ್ರ. ಆದ್ರೆ ನಮಗೆ ಇನ್ನೂ ನಾವು ಟಾಪ್ 10 ಇದು ಟಾಪ್ 1 ಬರಬೇಕು ಅಂತಂದ್ರೆ ಪ್ರತಿ ಬಡವನ ಕೂಲಿ ಕಾರ್ಮಿಕ ಮಗನು ಕೂಡ IAS ಕನಸು ಅಂತ ಒಂದು ಕನಸನ್ನ ಹೊತ್ತುಕೊಂಡು ಆ ಮಗು ಬದುಕಬೇಕು, ಆ ಕನಸು ಸಾಕಾರಗೊಳ್ಳಬೇಕು ಅನ್ನೋದೇ ನಮ್ಮ ಆಸೆ ಐತಿ. ಅದಕ್ಕೆ ಎಲ್ಲಾ ಹಿರಿಯ ನಮ್ಮ ನಾಯಕರಿಗೆ
ಮತ್ತು ಎಲ್ಲಾ ತಾಯಂದಿರಿಗೂ ಇಂಥ ಒಂದು ಕಾನೂನು ತಿಳ್ಕೊಡ್ರಿ. ಈ ಜಗತ್ತು ಎಷ್ಟು ಮುಂದುವರೆದಿದೆ ಅನ್ನುವಂಥದನ್ನ ಅಧ್ಯಯನ ಮಾಡ್ರಿ. ಈ ಸಾಕಷ್ಟು ಅವಕಾಶಗಳದಾವ, ತಿಳಿದುಕೊಡ್ರಿ. ನಮಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ನಾವು ಪಡೆಯೋಣ. ಅದೇನು ಯಾರ್ದು ಮನೆಯದು ಅಲ್ಲದು, ನಾವು ತೆರಿಗೆ ಕಟ್ತೀವಿ, ನಮಗ್ ಬೇಡಾಕತ್ತೀವಿ ಅಷ್ಟೇ. ನಮ್ಮ ಕೈಲಿ ನಮಗ್ ಮಾಡಕ್ ಆಗಲ್ಲವಲ್ಲ ಅಂತ ಸರ್ಕಾರಕ್ಕೆ ನಾವು ಮಾಡ್ಸಕ್ ಹಚ್ತೀವಿ ಅಷ್ಟೇ. ಅದಕ್ಕೆ ನಾವು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ನಾವು ಅಣಿ ಮಾಡಿಕೊಡೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಜವಾನ್ ಜೈ ಕಿಸಾನ್. ಇದುವರೆಗೆ ರೋಷಭರಿತವಾದ ತಮ್ಮ ಹೋರಾಟದ ನುಡಿಗಳನ್ನು, ಜೊತೆಯಲ್ಲಿ ಬೈಲು ಮುಕ್ತ ಶೌಚ ಮುಕ್ತ ಗ್ರಾಮ ಆಗಲಿ ನನ್ನ ಊರು, ತಾವೆಲ್ಲ ಮಹಿಳೆಯರು ಹೋರಾಟ ಮಾಡಿದ್ದೆ ಅವರ ಪ್ರತಿ ಮನೆಗೆ ಶೌಚಾಲಯ ಆಗಲು ಸಾಧ್ಯ ಅನ್ನುವಂತ ಮಾತನ್ನು ಶಂಕರಗೌಡ ಅವರು ತಮ್ಮ ರೋಷಭರಿತವಾದ ಮಾತುಗಳಲ್ಲಿ ಹೇಳಿದಂತ ಶಂಕರಗೌಡ ಹಿರೇಗೌಡ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟ ತಾವೆಲ್ಲರಿಗೂ ಪೂಜ್ಯರ ಈ ಸುಂದರ ಸಂಜೆಯಲ್ಲಿ ಆಶೀರ್ವಾದ ಬೇಕಲ್ಲ, ಆಶೀರ್ವಾದ ನೀಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ವೇದಮೂರ್ತಿ ಮಹಾಲಿಂಗ ಮಹಾಸ್ವಾಮಿಗಳು ಹಿರೇಮಠ ಸಂಸ್ಥಾನ ಕಡ್ಕೊಳ್ಳುವರು.